ರಾಜ್ಯದಲ್ಲಿ ಏಕಾಏಕಿಯಾಗಿ ಈಗ ಸಂಪುಟಕ್ಕೆ ಸರ್ಜರಿಗೆ ಹೋಗ್ತಾ ಇದ್ದಾರೆ. ಗೊತ್ತಿಲ್ಲ, ಒಂದೊಂದು ತಿಂಗಳಲ್ಲಿ ಒಂದೊಂದು ವಿಚಾರವನ್ನ ಹೊಸದಾಗಿ ಎತ್ಕೊಂಡು ಬರ್ತಾನೆ ಇದ್ದಾರೆ. ಸರ್ಕಾರದ ವಿಚಾರದಲ್ಲಿ ಯಾವುದು ಆಚೆ ಬರಬಾರ್ದು ಅಂತಾನ ಇವೆಲ್ಲ ಬೆಳವಣಿಗೆಗಳು ನಂಗೆ ಪ್ರಶ್ನೆ ತುಂಬಾ ಕಾಡುತ್ತೆ ವಿಚಾರದಲ್ಲಿ. ಸೊ ಈಗ ಸರ್ಜರಿ ಫಿಕ್ಸ್. ನಾಳೆ ಸಂಜೆ ದೆಹಲಿಗೆ ಸಿಎಂ ಸಿದ್ದರಾಮಯ್ಯನವರು ಪ್ರಯಾಣವನ್ನು ಬೆಳೆಸಲಿದ್ದಾರೆ. ಈಗಾಗಲೇ ದೆಹಲಿಯಲ್ಲಿ ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರಿದ್ದಾರೆ. ಶುಕ್ರವಾರ ಸಿಎಂ ಡಿಸಿಎಂ ಒಟ್ಟಾಗಿ ಹೈಕಮಾಂಡ್ ಭೇಟಿಯನ್ನ ಮಾಡ್ತಾರ. ಸಂಪುಟಕ್ಕೆ ಸರ್ಜರಿ ಆದ್ರೆ ಯಾರಿಗೆ ಶಾಕ್, ಯಾರಿಗೆ ಲಕ್, ಯಾರ್ಯಾರ ತಲೆದಂಡ ಫಿಕ್ಸ್ ಆಗುತ್ತೆ, ಮತ್ತೆ ಸಂಪುಟಕ್ಕೆ ನಾಗೇಂದ್ರ ಅವರು ಏನಾದರೂ ಸೇರ್ತಾರಾ ಅನ್ನುವಂಥದ್ದನ್ನ ನೋಡಬೇಕಾಗಿದೆ. ಕಾರಣ ನಾಗೇಂದ್ರ ಅವರಿಗೆ ಹೇಳಿದ್ರು ಒಂದು 15 ದಿನಗಳ ಹಿಂದೆ ಅಷ್ಟೇ ಸಿದ್ದರಾಮಯ್ಯನವರ ಆ ವಿಚಾರದಲ್ಲಿ ಸುಳಿವನ್ನ ಬಿಟ್ಟುಕೊಟ್ಟಿದ್ರು. ಮೈಸೂರಿನಲ್ಲೇನೆ ಅಲ್ಲಿ ಮಾಡಬೇಕು, ಇನ್ನೊಬ್ರಿಗೆ ಯಾರಿಗೂ ಅವರು ಅವಕಾಶ ಕೊಡಬೇಕು ಅಂತಾರೆ. ನಾವೆಲ್ಲ ಹಂಗೆ ಹೇಳಲ್ಲ ರೀ ಅಂತ ಹೇಳ್ಬಿಟ್ಟು ಹೇಳಿದ್ರು. ಸೊ ಈ ನಿಟ್ಟಿನಲ್ಲಿ 2 ದಿನಗಳ ಕಾಲ ದೆಹಲಿ ಪ್ರವಾಸವನ್ನ ಮುಖ್ಯಮಂತ್ರಿಗಳು ಕೈಗೊಳ್ಳಲಿದ್ದಾರೆ. ಸಂಪುಟ ಪುನರ್ರಚನೆ, ನಿಗಮ ಮಂಡಳಿ ರಚನೆ ಬಗ್ಗೆ ಚರ್ಚೆಯನ್ನ ಮಾಡಲಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಯ ಬಗ್ಗೆ ಚರ್ಚೆಯನ್ನ ಮಾಡಲಿದ್ದಾರೆ. ಈಗಾಗಲೇ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಬಿಟ್ಟು ಕೊಡೋದಾಗಿ ಡಿ.ಕೆ. ಶಿವಕುಮಾರ್ ಕೂಡ ಹೇಳಿದ್ದಾರೆ. ಕಾರಣ ಅವರಿಗೆ ಮುಂದಿನ ಡಿಸೆಂಬರ್ಗೆ ಆಸೆ ಇರೋದು ಮುಖ್ಯಮಂತ್ರಿ ಆಗಬೇಕು ಅಂತ. ಆ ನಿಟ್ಟಿನಲ್ಲಿ ಮಾತುಕತೆಯೂ ಆಗಿದೆ ಅಂತಾರೆ. ಹಾಗಾಗಿ ಜನವರಿಯಲ್ಲಿ ಹೊಸ ಅಧ್ಯಕ್ಷ ನೇಮಕಕ್ಕೆ ಹೈಕಮಾಂಡ್ ಚಿಂತನೆಯನ್ನ ಮಾಡ್ತಾ ಇದೆ. ಬಹುತೇಕ ಸಚಿವ ಸಂಪುಟ ಪರಿಷ್ಕರಣೆ ಜನವರಿಗೆ ಮುಹೂರ್ತ ನಿಗದಿ ಅಂತ ಹೇಳ್ತಾ ಇದ್ದಾರೆ. ಬೆಳಗಾವಿ ಅಧಿವೇಶನಕ್ಕೂ ಮೊದಲೇ ನಾಗೇಂದ್ರಗೆ ಸಚಿವ ಸ್ಥಾನವನ್ನು ಕೊಡ್ತಾರಾ ಪ್ರಶ್ನೆ. ಅಬಕಾರಿ ವಿವಾದದಿಂದಾಗಿ ಸಚಿವ ಆರ್.ಬಿ. ತಿಮ್ಮಾಪುರ್ ಕೈಬಿಡುವಂತಹ ಸಾಧ್ಯತೆ ಇದೆ. ಕಾರಣ ಅದು ಕೇಂದ್ರ ಮಟ್ಟದಲ್ಲೇನೆ ಕಾಂಗ್ರೆಸ್ನ ನಾಯಕರುಗಳು ಇರುಸು ಮುರುಸು ಆಗೋ ರೀತಿಯಲ್ಲಿ ಆಗೋಯಿತು. ಕಾರಣ ಪ್ರಧಾನಿ ನರೇಂದ್ರ ಮೋದಿ ಅವರು ಮಾತನಾಡಿದರು. ತಿಮ್ಮಾಪುರ್ ಕೈಬಿಟ್ಟು ಸಂಪುಟಕ್ಕೆ ನಾಗೇಂದ್ರ ಸೇರ್ಪಡೆ ಸಾಧ್ಯತೆ ಅಂತಿದ್ದಾರೆ. ಅಧಿವೇಶನದ ಸಾಧಕ ಬಾಧಕಗಳ ಬಗ್ಗೆಯೂ ಕೂಡ ಚರ್ಚೆಯನ್ನ ಮಾಡಲಿದ್ದಾರೆ. ನನ್ನ ಸಹೋದ್ಯೋಗಿ ಪೊಲಿಟಿಕಲ್ ಬ್ಯೂರೋಯಿಂದ ಶ್ರೀನಿವಾಸ ರಾವ್ ದಳವೆ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಶ್ರೀನಿವಾಸ್, ಬಹಳ ಮಜವಾಗಿದೆ ಈ ಸರ್ಕಾರ. ಬಂದಾಗಿನಿಂದಲೂ ಕೂಡ ಪ್ರತಿ ತಿಂಗಳು ಒಂದಲ್ಲ ಒಂದು ವಿಚಾರವನ್ನ ತಾನೇ ಎತ್ತಿಕೊಡುತ್ತೆ. ಅಂದ್ರೆ ಸರ್ಕಾರದ ವಿಚಾರದಲ್ಲಿ ಯಾರು ಏನು ಮಾತನಾಡಬಾರ್ದು, ಇಂಥದ್ರಲ್ಲೇನೆ ತೇಲಿಸ್ಕೊಂಡು ಹೋಗ್ತಾ ಇರಬೇಕು ಅನ್ನುವಂಥ ಲೆಕ್ಕಾಚಾರನ ಈಗ ಸಡನ್ ಆಗಿ ಸಂಪುಟ ಪುನರ್ರಚನೆ ವಿಚಾರ ಚರ್ಚೆಗೆ ತಂದಿದ್ಯಾಕೆ, ಬಂದಿರೋದಾದ್ರೂ ಯಾಕೆ ಈಗ? ಅರುಣ್, ಪ್ರಮುಖವಾಗಿ ಲೋಕಸಭೆ ಚುನಾವಣೆ ಬಳಿಕ ಸರ್ಕಾರದ ಮಟ್ಟದಲ್ಲಿ ಒಂದಿಷ್ಟು ಬದಲಾವಣೆಗಳು ಆಗತ್ತೆ ಅಂತ ಹೇಳಲ್ಪಡ್ತಿತ್ತು. ಆದ್ರೆ ಲೋಕಸಭೆ ಚುನಾವಣೆ ಆದ್ಮೇಲೆ ಉಪಚುನಾವಣೆ ಈ ಎಲ್ಲಾ ವಿಚಾರವಾಗಿ ಮುಂದೂಡ್ಕೊಂಡು ಹೋಗಿತ್ತು. ಪಕ್ಷದಲ್ಲೂ ಕೂಡ ಅನೇಕ ಜನ ಹಿರಿಯರಿಗೆ ಸಚಿವರಾಗಬೇಕು ಅನ್ನುವಂತ ಆಸೆಗಳಿದ್ದೇ ಇರುತ್ತೆ. ಸೊ ಹಾಗಾಗಿ ಒಂದು ಶಾಸಕರ ಒಂದು ಒತ್ತಾಯ ಒಂದ್ ಕಡೆ ಆದ್ರೆ, ಮತ್ತೊಂದು ಕಡೆ ಈಗ ಇರುವಂತಹ ಸಚಿವ ಸಂಪುಟದಲ್ಲಿ 5-6 ಜನರ ಮೇಲೆ ಅವರು ಕೆಲಸ ಮಾಡ್ತಿಲ್ಲ, ಶಾಸಕರಿಗೆ ಸಿಗ್ತಿಲ್ಲ, ಅಭಿವೃದ್ಧಿ ಕೆಲಸಗಳು ಆಗ್ತಿಲ್ಲ, ಅವ್ರ ಕಡೆಯಿಂದ ಅವ್ರ ಇಲಾಖೆಯಲ್ಲಿ ಯಾವುದೇ ಕೆಲಸ ಆಗ್ತಿಲ್ಲ ಅನ್ನುವಂಥದ್ದು, ಮತ್ತೆ ಪೂರ್ ಪರ್ಫಾರ್ಮೆನ್ಸ್ ಇದೆ ಅನ್ನುವಂತ ಆರೋಪಗಳು ಕೇಳಿ ಬರ್ತಿದ್ದಾವೆ. ಮತ್ತೊಂದು ಕಡೆ ಸರ್ಕಾರದ ಮೇಲೆ ಕೂಡ ಇಮೇಜ್ಗೆ ದೊಡ್ಡ ಮಟ್ಟದ ಧಕ್ಕೆ ಆಗಿದೆ. ಒಂದು ಮೂಡ ಹಗರಣ ಆಗಿರಬಹುದು, ವಾಲ್ಮೀಕಿ ಹಗರಣ ಆಗಿರಬಹುದು, ಈ ರೀತಿ ಅನೇಕ ವಿಚಾರಗಳಲ್ಲಿ ಸರ್ಕಾರಕ್ಕೆ ದೊಡ್ಡ ಮಟ್ಟದ ಡ್ಯಾಮೇಜ್ ಆಗಿದೆ. ಇದೆಲ್ಲವನ್ನು ಕೂಡ ರಿಕವರಿ ಮಾಡ್ಕೊಳ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಸಚಿವ ಸಂಪುಟ ಪುನರ್ರಚನೆ ಆಗ್ಬೇಕು ಅನ್ನುವಂತಹ ಚರ್ಚೆಗಳು ಕಾಂಗ್ರೆಸ್ ವಲಯದಲ್ಲಿ ಆಗ್ತಿದ್ದಾವೆ. ಹಾಗಾಗಿ ಅದಕ್ಕೆ ಪೂರಕ ಎಂಬಂತೆ ನಿನ್ನೆ ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರು ದೆಹಲಿಗೆ ಹೋದ್ರು. ಅದಕ್ಕಿಂತ ಮುಂಚೆ ಅವರು ಇಲ್ಲಿ ಮಾತನಾಡ್ತಾ ಹೇಳ್ತಿದ್ರು, ನಿಗಮ ಮಂಡಳಿ ವಿಚಾರ ಮತ್ತೆ ಸಚಿವ ಸಂಪುಟ ಪುನರ್ರಚನೆ ವಿಚಾರವಾಗಿ ಹಿಂಟ್ ಅನ್ನ ಕೊಟ್ಟೋದ್ರು. ಇದೆಲ್ಲವನ್ನ ನೋಡ್ತಿದ್ರೆ ಬಹುಶಃ ಕಾಂಗ್ರೆಸ್ನಲ್ಲಿ ಸಚಿವ ಸಂಪುಟ ಪುನರ್ರಚನೆ ಆಗಬಹುದು ಅನ್ನುವಂತಹ ಚರ್ಚೆಗಳು ನಡೀತಾ ಇದ್ದಾವೆ. ಹಾಗಾಗಿ ಅದಕ್ಕೆ ಮತ್ತಷ್ಟು ಪೂರಕ ಎಂಬಂತೆ ನಾಳೆ ಸಿಎಂ ಸಿದ್ದರಾಮಯ್ಯನವರು ದೆಹಲಿ ಪ್ರಯಾಣವನ್ನ ಮಾಡ್ತಿದ್ದಾರೆ. ನಾಡಿದಂದ್ರೆ ಶುಕ್ರವಾರ ಹೈಕಮಾಂಡ್ ನಾಯಕರನ್ನ ಭೇಟಿ ಆಗ್ತಿದ್ದಾರೆ. ಒಂದು ಡಿ.ಕೆ. ಶಿವಕುಮಾರ್ ಅವರು ಈಗಾಗಲೇ ಹೋಗಿ ಹೈಕಮಾಂಡ್ ನಾಯಕರ ಜೊತೆ ಮಾತನಾಡಿರುವಂತದ್ದು, ಸಿಎಂ ಅವರು ನಾಳೆ ದೆಹಲಿಗೆ ಹೋಗ್ತಿರೋದು. ಇದೆಲ್ಲವನ್ನ ನೋಡ್ತಿದ್ರೆ ಕಾಂಗ್ರೆಸ್ ವಲಯದಲ್ಲಿ ಏನು ಸಚಿವ ಸಂಪುಟ ಪುನರ್ರಚನೆ ಅನ್ನುವಂತ ವಿಚಾರಗಳು ಚರ್ಚೆ ಆಗ್ತಿದ್ದಾವೆ, ಅದಕ್ಕೆ ಪುಷ್ಟಿಯನ್ನ ಕೊಡ್ತಿದ್ದಾವೆ. ಹಾಗಾಗಿ ಸಿಎಂ ಡಿಸಿಎಂ ಹೈಕಮಾಂಡ್ ನಾಯಕರು ಮಾತನಾಡಿ ಚರ್ಚೆ ಮಾಡಿದ ಬಳಿಕ ಬಹುಶಃ ಇದಕ್ಕೆ ಒಂದು ಅಂತಿಮವಾದಂತಹ ಚಿತ್ರಣ ಸಿಗಬಹುದು. ಎಲ್ಲವೂ ಅಂದುಕೊಂಡಂತಾದ್ರೆ ಕಾಂಗ್ರೆಸ್ ವಲಯದಲ್ಲೇ ಚರ್ಚೆ ಆಗ್ತಿರುವಂತದ್ದು ಜನವರಿಯ ಹೊತ್ತಿಗೆ ಸಚಿವ ಸಂಪುಟ ಪುನರ್ರಚನೆ ಆಗಬಹುದು ಅಂತ ಹೇಳಲಾಗ್ತಿದೆ. ಹಾಗಾಗಿ ಅದಕ್ಕೆ ಯಾರ್ಯಾರು ಸೇರ್ಪಡೆ ಆಗಬೇಕು, ಮುಂದಿನ ಡಿಸೆಂಬರ್ಗೆ 2.5 ವರ್ಷ ಆಗ್ಬಿಡುತ್ತೆ. ಅಲ್ಲಿ ಮುಖ್ಯಮಂತ್ರಿ ಸ್ಥಾನ ಬದಲಾವಣೆ ಆಗುತ್ತೆ. ಇವರು ಅಂದುಕೊಂಡ ರೀತಿಯಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಚರ್ಚೆ ಇದೆ, 2.5 ವರ್ಷಕ್ಕೆ ಮಾತುಕತೆ ಆಗ್ಬಿಟ್ಟಿದೆ ಅಂತೇಳಿ. ಅವಾಗ ಸಹಜವಾಗಿಯೇ ರೀಶಫಲ್ ಆಗುತ್ತೆ ಅಲ್ಲ, ಅಥವಾ ಇದು ಪ್ಲಾಟ್ಫಾರ್ಮ್ ಅನ್ನ ರೆಡಿ ಮಾಡ್ಕೊಳ್ತಾ ಇದ್ದಾರೆ ಮುಂದಿನ ಡಿಸೆಂಬರ್ಗೆ ಅಂತೇಳಿ? ಬಹುಶಃ ಆ ರೀತಿಯಾದ್ರೂ ಇರಬಹುದು ಅರುಣ್. ಯಾಕೆಂದ್ರೆ ನೀವು ಹೇಳಿದಾಗೆ ಒಂದ್ ವೇಳೆ ಕಾಂಗ್ರೆಸ್ ನಲ್ಲಿ ಈ ಮಾತುಕತೆಗಳಾಗಿದ್ರೆ ಮುಂದಿನ ಡಿಸೆಂಬರ್ಗೆ ಎಲ್ಲವೂ ಬದಲಾವಣೆ ಆಗ್ಬೇಕಾದ್ರೆ ಸದ್ಯಕ್ಕೆ ಸರ್ಕಾರಕ್ಕೆ ಇರುವಂತಹ ಡ್ಯಾಮೇಜ್ ಏನ್ ಧಕ್ಕೆ ಆಗಿದೆ ಅದನ್ನ ಬಹುಶಃ ಕಂಟ್ರೋಲ್ ಮಾಡ್ಲಿಕ್ಕೆ, ಮತ್ತೆ ಒಂದಷ್ಟು ಜನ ಸಚಿವರೇನಿದ್ದಾರೆ ಅವರ ಪರ್ಫಾರ್ಮೆನ್ಸ್ ಮೇಲೆ ಕೂಡ ಹೈಕಮಾಂಡ್ಗೆ ಅಸಮಾಧಾನ ಇದೆ. ಹಾಗಾಗಿ ಪುನರ್ರಚನೆ ಮಾಡಿದ್ರೆ ಖಾತೆಗಳನ್ನ ರೀಶಫಲ್ ಮಾಡಿದ್ರೆ ಅಥವಾ 1, 2, 3 ಜನ ಹೊಸ ಫೇಸ್ ಅನ್ನ ಒಳಗಡೆ ತೆಗೆದುಕೊಂಡ್ರೆ ಒಂದಿಷ್ಟು ಇಮೇಜ್ ಅನ್ನ ಕ್ರಿಯೇಟ್ ಮಾಡ್ಕೊಳ್ಬಹುದು ಮತ್ತೆ ಜಾಸ್ತಿ ಮಾಡ್ಕೊಳ್ಬಹುದು ಅನ್ನುವಂತಹ ಲೆಕ್ಕಾಚಾರ ಹೈಕಮಾಂಡ್ಗೆ ಇದ್ದಂತ
ಇರುವಂತೆ ಕಾಣ್ತಿದೆ. ಹಾಗಾಗಿನೇ ಕಾಂಗ್ರೆಸ್ ವಲಯದಲ್ಲಿ ಈ ಎಲ್ಲಾ ವಿಚಾರಗಳು ಚರ್ಚೆ ಆಗ್ತಿದ್ದಾವೆ. ಅಂತಿಮವಾಗಿ ಸಿಎಂ ಸಿದ್ದರಾಮಯ್ಯವರು ಡಿಸಿಎಂ ಮತ್ತೆ ಹೈಕಮಾಂಡ್ ಚರ್ಚೆ ಮಾಡಬೇಕು. ಅಲ್ಲಿಯ ಮಾತುಕತೆ ಬಳಿಕ ಇದೆಲ್ಲವೂ ಕೂಡ ಆಗುತ್ತೆ. ಒಂದಂತೂ ಕಾಂಗ್ರೆಸ್ ವಲಯದಲ್ಲಿ ಈ ರೀತಿಯಾದಂತಹ ಚರ್ಚೆಗಳು ಆಗ್ತಿರೋದ್ರಿಂದ ಬಹುಶಃ ಡಿಸೆಂಬರ್ ಕೊನೆ ಅಥವಾ ಜನವರಿ ಪ್ರಾರಂಭದಲ್ಲಿ ಸಚಿವ ಸಂಪುಟ ಪುನರ್ರಚನೆ ಆಗುವಂತಹ ಸಾಧ್ಯತೆ ಕೂಡ ದಟ್ಟವಾಗಿರುವಂತದ್ದು. ಅರುಣ್. ಓಕೆ ಶ್ರೀನಿವಾಸ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಸೊ 4-5 ಬದಲಾವಣೆ ಮಾಡೋದ್ರಿಂದ ಸರ್ಕಾರದ ಇಮೇಜ್ ಏನು ಚೇಂಜ್ ಆಗ್ಬಿಡೋದಿಲ್ಲ. ಮುಖ್ಯಮಂತ್ರಿನೂ ಅವರೇ ಇರ್ತಾರೆ, ಉಪಮುಖ್ಯಮಂತ್ರಿಗಳೂ ಅವರೇ ಇರ್ತಾರೆ. ಬದಲಾವಣೆ ಮಾಡ್ತಾರೆ ಅನ್ನೋದ್ರ ಮೇಲೂ ಆಗುತ್ತಲ್ವಾ ಬದಲಾವಣೆಗಳು? ಯಾವ್ದು ಬದಲಾವಣೆ ಮಾಡ್ತಾರೆ ಒಂದು ವಾರ ಚರ್ಚೆಯಲ್ಲಿ ಬರ್ಬೋದು ಅಷ್ಟೇ. ಇಂಥವ್ರಿಗೆ ಈ ಸ್ಥಾನ ಕೊಟ್ಟಿದ್ರೆ ಇಂಥವ್ರನ್ನ ಬದಲಾವಣೆ ಮಾಡಿದಾರೆ ಅಂತ ಹೇಳ್ಬಿಟ್ಟು. ಆಮೇಲೆ ಎನಿವೇ ಫೇಸ್ ಕಾಣುವಂಥದ್ದೇ ಅದೇ ಅಲ್ವಾ. ಒಂದು ಮುಖ್ಯಮಂತ್ರಿಗಳದ್ದು, ಉಪಮುಖ್ಯಮಂತ್ರಿಗಳು, ಗೃಹ ಮಂತ್ರಿಗಳು ಯಾರಿದ್ದಾರೆ ಇವ್ರದೇ ಫೇಸ್ ಕಾಣಿಸ್ತಾ ಇರುತ್ತೆ. ಯಾರು ಟಾಕ್ ಅಲ್ಲಿ ಇರ್ತಾರೆ ಅವರು ಎಡವಟ್ಟು ಮಾಡ್ಕೊಂಡ್ರೆ ಅವ್ರು ಚರ್ಚೆಯಲ್ಲಿ ಬರ್ತಾರೆ. ಅಬಕಾರಿ ಅವರ ರೀತಿಯಲ್ಲಿ ಚರ್ಚೆಗೆ ಬಂದು ನಿಂತ್ಕೊಳ್ತಾರೆ, ಜಮೀರ್ ಅವ್ರ ರೀತಿಯಲ್ಲಿ ಚರ್ಚೆಗೆ ಬಂದು ನಿಂತ್ಕೊಳ್ತಾರೆ. ಒಳ್ಳೆಯ ಕೆಲಸಕ್ಕೆ ಯಾರಾದರೂ ಒಬ್ಬರು ಚರ್ಚೆಗೆ ಬಂದಿದ್ದಾರೆ ನಂಗೆ ತೋರಿಸ್ಬಿಡಿ ಕಳೆದ 2 ವರ್ಷದಲ್ಲಿ, ಅದು 1-1.5 ವರ್ಷದಲ್ಲಿ. ಒಳ್ಳೇದಿಂತದ್ದು ಮಾಡಿದೀವಪ್ಪ, ನಾವು ಚರ್ಚೆಯಲ್ಲಿ ಇದೀವಿ ಅಂತ ಒಬ್ಬರನ್ನಾದ್ರೂ ತೋರಿಸಿ. ಇಲ್ಲ, ಇಡೀ ಕ್ಯಾಬಿನೆಟ್ನಲ್ಲಿರುವಂಥವ್ರು ಎಲ್ಲರೂ ಕೂಡ ಬರೀ ವಿವಾದಗಳಿಗೆ ಬಂದಿರೋದು. ನಾಗೇಂದ್ರ ಅವ್ರು ತಗೊಳ್ಳಿ ವಿವಾದದಲ್ಲಿ ಬಂದರು, ಜಮೀರ್ ಅವ್ರು ತಗೊಳ್ಳಿ ವಿವಾದದಲ್ಲಿ ಬಂದರು, ಅಬಕಾರಿ ಅವರು ವಿವಾದದಲ್ಲಿ ಬಂದರು. ಎಲ್ಲರೂ ಕೂಡ ಬರೀ ವಿವಾದದಲ್ಲೇ. ಇಂಥ ಕೆಲಸ ಮಾಡಿದೀವಿ ರಾಜ್ಯಕ್ಕೆ ಅಂತ ಒಂದಾದರೂ ಹೇಳಿ. 5 ಗ್ಯಾರಂಟಿಯನ್ನು ಚುನಾವಣೆ ಸಂದರ್ಭದಲ್ಲಿ ಘೋಷಣೆ ಮಾಡಿದ್ದು ಹೊರತುಪಡಿಸ್ಬಿಟ್ರೆ ಇನ್ಯಾವುದು ಕೂಡ ಚರ್ಚೆಯಲ್ಲಿರುವಂಥ ವಿಚಾರ ಇಲ್ಲ. ಬೆಂಗಳೂರಿನಲ್ಲಿ ಒಂದು 15 ದಿನ ಅವರೆಲ್ಲ ಟೂರಿಗೆ ಹೋದಾಗ ಒಂದು 15 ದಿನ ತೇಪೆ ಹಚ್ಚೋ ಕೆಲಸ ಮಾಡಿದ್ದು ನಾವು ಮಾಡಿಬಿಟ್ವಿ ಅಂತ ತೋರಿಸ್ಕೊಡ್ರು. ಬಟ್ ಆ ರೋಡೆಲ್ಲ ಕಿತ್ಕೊಂಡು ಹೋಯ್ತು ನೆಕ್ಸ್ಟ್ ಮಳೆ ಬಂದಾಗ. ನೋಡೋಣ ಏನು ಮಾಡ್ತೀರಾ, ಏನಾದರೂ ಬದಲಾವಣೆ ಮಾಡಿ ಹೊಸ ಫೇಸ್ ಇಟ್ಕೊಳ್ತೀರಾ. CM ಪೋಸ್ಟ್ ಅಲ್ಲ, ಕ್ಯಾಬಿನೆಟ್ಗಳಲ್ಲಿ ಯಾರು ಬರ್ತಾರೆ ನೋಡೋಣ.